ತುಮಕೂರು ಜಿಲ್ಲೆ ಗುಬ್ಬಿಯ ನಿಟ್ಟೂರಲ್ಲಿ ಭೀಕರ ಆಕ್ಸಿಡೆಂಟ್ ಒಂದು ನಡೆದು ಹೋಗಿದೆ. ಪುಟ್ಟ ಬಾಲಕನ ಮೇಲೆ ಎಲೆಕ್ಟ್ರಿಕ್ ಕಾರ್ ಹರಿದಿದೆ. ಆ ಬಾಲಕ ಸಾವನ್ನಪ್ಪಿದ್ದಾನೆ. ಈಗ ರಸ್ತೆ ಬದಿಯ ಅಂಗಡಿ ಬಳಿ ತನ್ನ ಸೈಕಲ್ ಮೇಲೆ ಕುಳಿತುಕೊಂಡಿದ್ದಂತಹ ಬಾಲಕನಿಗೆ ಯಮ ಸ್ವರೂಪಿಯಾಗಿ ಬಂದಂತಹ ಕಾರು ಡಿಕ್ಕಿಯಾಗಿದೆ. 13 ವರ್ಷದ ಶೋಭಿತ್ ರಾಘವ್ ಮೃತಪಟ್ಟಂತ ದುರ್ದೈವಿ. ನಿಟ್ಟೂರಿನ ರಾಘವೇಂದ್ರ ಟೆಕ್ಸ್ಟೈಲ್ ಜವಳಿ ಅಂಗಡಿಯ ಮಾಲೀಕರ ಮಗ ಇದ್ದ. ಶಾಲೆಗೆ ರಜೆ ಇತ್ತು. ಈ ಕಾರಣದಿಂದ ಅಂಗಡಿಗೆ ಪೋಷಕರು ಆತನನ್ನ ಕರೆದುಕೊಂಡು ಹೋಗಿದ್ರು. ಮಗನನ್ನ ಅಂಗಡಿ ಮುಂದೆ ತನ್ನ ಸೈಕಲ್ನಲ್ಲಿ ಆತ ಕುಳಿತುಕೊಂಡು ಆಟ ಆಡ್ತಾ ಇದ್ದ. ಈ ಸಂದರ್ಭದಲ್ಲಿ ಯಮ ಸ್ವರೂಪಿಯಾಗಿ ಬಂದ ಕಾರು ಡಿಕ್ಕಿ ಆಗಿದೆ. ಆಕ್ಸಿಡೆಂಟ್ ಆದ ಕೂಡಲೇ ಸ್ಥಳೀಯರ ಸಹಾಯದಿಂದ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು. ಆದರೆ ಮಾರ್ಗ ಮಧ್ಯಾಹ್ನ ಮಗು ಸಾವನ್ನಪ್ಪಿದೆ. ಆ ಬಾಲಕ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ಕೊಟ್ಟು ಕಾರು ಚಾಲಕನ ವಿರುದ್ಧ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಆಕ್ಸಿಡೆಂಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಸ್ತೆ ಪಕ್ಕದಲ್ಲಿ ತನ್ನ ಸೈಕಲ್ ಮೇಲೆ ಕುಳಿತುಕೊಂಡಿದ್ದಂತಹ ಶೋಭಿತ್ ರಾಘವ್ ಬಾಲಕನ ಮೇಲೆ ಏಕಾಏಕಿ ಬಂದಂತಹ ಕಾರು ಹರಿದು ಬಾಲಕ ಮೃತಪಟ್ಟಿದ್ದಾನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ರಸ್ತೆ ಪಕ್ಕದಲ್ಲಿ ನಿಂತಿದ್ದಂತಹ ಬಾಲಕ ಈತ ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದ್ದ. ಆದರೆ ಆಕ್ಸಿಡೆಂಟ್ಗೆ ಕಾರಣ ಏನು? ಕಾರ್ನ ಟೈರ್ ಬ್ಲಾಸ್ಟ್ ಆಗಿದ್ದ, ಬ್ರೇಕ್ ಫೇಲ್ ಅಥವಾ ಚಾಲಕನ ಅಜಾಗರೂಕತೆನ? ಏನು ಕಾರಣ? ಅರುಣ್, ನಿಜಕ್ಕೂ ಇದು ಒಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 13 ವರ್ಷದ ಬಾಲಕ ತನ್ನ ತಂದೆ ತಾಯಿ ಜೊತೆ ಆಟ ಆಡ್ತಾ ಒಂದು ರಸ್ತೆ ಬದಿಯಲ್ಲಿ ಸೈಕಲ್ ಮೇಲೆ ನಿಂತಿರುವಾಗ ನಡೆದಿರುವಂತ ದುರಂತ. ಆ ತಂದೆ ತಾಯಿ ಮುಂದೆನೆ ಬಾಲಕ ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ನಮ್ಗೆ ಸ್ಥಳೀಯರು ಕೊಡ್ತಿರೋ ಮಾಹಿತಿ ಪ್ರಕಾರ ಏನೋ ಒಂದು ಕಾರಿನ ಟೈರ್ ಏನಿದೆ ಅದು ಸಂಪೂರ್ಣವಾಗಿ ಬಾಲಕನ ಕುತ್ತಿಗೆ ಮತ್ತು ತಲೆಭಾಗದಲ್ಲಿ ಎರೆದಿದೆ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಏನು ಆತ ಈ ಹಿಂದೆ ಸುಮಾರು 250ರಿಂದ 300 ಮೀಟರ್ಗಳ ಅಂತರದಲ್ಲಿ ಆ ಡ್ರೈವ್ ಪಾರ್ಕಿಂಗ್ ಮಾಡಿರ್ತಾನೆ ಅಂತ ಹೇಳಿರ್ತಕ್ಕಂಥದ್ದು. ಕಾರನ್ನ ಪಾರ್ಕಿಂಗ್ ಮಾಡಿ ನಂತರ ಆ ನೆರಳಿರುವಂತ ಜಾಗಕ್ಕೆ ತಂದು ಪಾರ್ಕ್ ಮಾಡ್ಬೇಕು ಅಂತ ಹೇಳಿ ಬರುವಂತ ವೇಳೆಯಲ್ಲಿ ಸಡನ್ ಆಗಿ ಅಲ್ಲಿರುವ ರಸ್ತೆ ಬದಿಯಲ್ಲಿ ಆಯ್ತ ಗಾಬರಿಗೊಂಡು ಎಕ್ಸ್ಲೇಟರ್ ಬದಲಿಗೆ ಬ್ರೇಕ್ ಬದಲಿಗೆ ಎಕ್ಸ್ಲೇಟರ್ ಪ್ಯಾಡ್ನ ಒತ್ತಿ ಕಾರ್ ರೈಸ್ ಆಗಿ ಆತನ ತಲೆ ಮೇಲೆ ಹತ್ತಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಆ ಡ್ರೈವರ್ ಯಾರು ಮತ್ತೆ ಕಾರ್ ಯಾರ ಹೆಸರಿಗೆ ಸೇರಿದ್ದು ಅಂತ ಹೇಳಿ ಕೂಡ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಗುಬ್ಬಿ ಪೊಲೀಸರು. ಈಗ ಬಾಲಕನ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದೆ. ಆ PN ಎಲ್ಲ ಕಂಪ್ಲೀಟ್ ಆಗಿ ಆತನ ಸ್ವಂತ ಊರಾದಂತ ಕೊಟಗೆರೆ ತಾಲೂಕಿನ ಒಂದು ಹಳ್ಳಿಗೆ ಬಾಲಕನ ಮೃತದೇಹವನ್ನ ಕೊಂಡೊಯ್ಯುವಂತ ಸಿದ್ಧತೆ ಮಾಡಲಾಗಿದೆ. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಈಗ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಶಾಸಕ NA ಹ್ಯಾರಿಸ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಟ್ಟಿದೆ. ಬೆಂಗಳೂರಿನ ಅಶೋಕನಗರದಲ್ಲಿರುವ ಶಾಸಕರ ಮನೆ ಸೇರಿದಂತೆ ಒಟ್ಟು 12 ಸ್ಥಳಗಳಲ್ಲಿ ಇಡಿ ದಾಳಿ ಮಾಡಿ ಶೋಧ ನಡೆಸಿದೆ. ಹ್ಯಾರಿಸ್ BTA ಅಧ್ಯಕ್ಷರು ಆಗಿದ್ದು, ಪುತ್ರ ಮೊಹಮ್ಮದ್ ನಲ್ಪಾಡ್ ಕಾಂಗ್ರೆಸ್ ಯುವ ಮುಖಂಡರಾಗಿದ್ದಾರೆ. ಇನ್ನು ಹ್ಯಾರಿಸ್ರ ಮತ್ತೊಬ್ಬ ಮಗ ಒಮರ್ ಫಾರೂಕ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ನಡೆದಿದೆ. ಹ್ಯಾಕರ್ ಶ್ರೀಕಿ ಜೊತೆಯಲ್ಲಿ ಆರ್ಥಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆ ಇಡಿ ರೇಡ್ ಮಾಡಿದೆ. ಶ್ರೀಕಿ ಜೊತೆ ನಲ್ಪಾಡ್ ಆರ್ಥಿಕ ವ್ಯವಹಾರ ಇಟ್ಕೊಂಡಿದ್ರು. 4.5 ಕೋಟಿ ವ್ಯವಹಾರ ಹಿನ್ನೆಲೆ ಇಡಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದೆ. ಇನ್ನು ಬಿಟ್ಕಾಯಿನ್ ಪ್ರಕರಣದ ಕಿಂಗ್ ಪಿನ್ ಶ್ರೀಕಿ ಮನೆ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಬೆಂಗಳೂರಿನ ಜಯನಗರದ ಮನೆಯಲ್ಲಿರುವ ಶ್ರೀಕಿ ಮನೆ ಮೇಲೆ ಇಡಿ ದಾಳಿಯಾಗಿದೆ. 4 ಮಂದಿ CRPF ಯೋಧರ ಭದ್ರತೆಯಲ್ಲಿ ಈ ದಾಳಿ ಮಾಡಲಾಗಿದೆ. ಸದ್ಯ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಹಗರಣದಲ್ಲಿ ಇಡಿ ದೊಡ್ಡದಾಗಿ ದಾಳಿ ಮಾಡಿದೆ. ಶ್ರೀಕಿ ಮನೆ ಜೊತೆ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನ ಮನೆ ಮೇಲೂ ಕೂಡ ದಾಳಿಯಾಗಿದೆ. ರೆಹಮಾನ್ ಖಾನ್ ಮೊಮ್ಮಗ ಮೊಹಮ್ಮದ್ ಅಖೀಬ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತದೆ. ಜಯನಗರದ NMKRV ಕಾಲೇಜು ಬಳಿ ಇರುವ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟು 6 ಜನ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸ್ತಾ ಇದ್ದಾರೆ. ಬಿಟ್ಕಾಯಿನ್ ಹಗರಣದಲ್ಲಿ 2021ರಲ್ಲಿ ಸಿಸಿಬಿ ತನಿಖೆ ನಡೆಸಿತ್ತು. ಹ್ಯಾಕರ್ ಶ್ರೀಕಿಯನ್ನ ಬಂಧಿಸಿ ಸಿಸಿಬಿ ವಿಚಾರಣೆ ನಡೆಸಿತ್ತು. ಈ ವೇಳೆ ನಲ್ಪಾಡ್ ಜೊತೆ 4.5 ಕೋಟಿ ವ್ಯವಹಾರ ಬಯಲಿಗೆ ಬಂದಿತ್ತು. ಈ ವೇಳೆ ಸಿಸಿಬಿ ಇಡಿಗೆ ಮಾಹಿತಿ ನೀಡಿತ್ತು. ಈ ವೇಳೆ ಸುದೀರ್ಘ ತನಿಖೆ ಕೈಗೊಂಡಿದ್ದ ಇಡಿ ಇವತ್ತು ಏಕಾಏಕಿ ದಾಳಿ ನಡೆಸಿದೆ. ಹ್ಯಾರಿಸ್ ಮನೆ ಮೇಲೆ ದಾಳಿ ನಡೆಸಿ ಶೋಧ ಮಾಡ್ತಾ ಇದ್ದು, ಒಟ್ಟು 12 ಕಡೆಗಳಲ್ಲಿ ದಾಳಿ ಮಾಡಿ ತನಿಖೆ ನಡೆಸಲಾಗ್ತಾ ಇದೆ.
ಬಿಟ್ಕಾಯಿನ್ ಹಗರಣ ಸಂಬಂಧ ಬೆಂಗಳೂರಲ್ಲಿ ಇಡಿ ಮಹತ್ವದ ದಾಳಿಯಾಗಿದೆ. ಹ್ಯಾಕರ್ ಶ್ರೀಕಿ ಸೇರಿದಂತೆ ಹಲವರ ಮೇಲೆ ದಾಳಿ ಮಾಡಿದೆ. ಬಿಟ್ಕಾಯಿನ್ ಹಗರಣ ಹೇಗೆ ಮಾಡ್ತಾ ಇದ್ರು ಅಂತ ನೋಡೋದಾದ್ರೆ, ಮೊದಲು ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಕಳ್ಳತನ ಮಾಡ್ತಾ ಇದ್ರು. ಕದಿಯಲು ವೆಬ್ಸೈಟ್ ಮತ್ತು ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ರು. ಅದನ್ನ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾರಾಟ ಮಾಡ್ತಿದ್ರು. ಕದ್ದ ವಿಡಿಯೋಗಳನ್ನ ಮಾರಾಟ ಮಾಡೋದು, ಮಾರಾಟದಿಂದ ಬಂದ ಹಣವನ್ನ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾಯಿಸ್ತಾ ಇದ್ರು. ಆ ಹಣವನ್ನ ಶ್ರೀಕಿ ಮತ್ತು ಅವರ ಸಹಚರರು ಬಳಕೆ ಮಾಡ್ತಾ ಇದ್ರು. ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿಗೆ 10 ಲಕ್ಷ ರೂಪಾಯಿ ಕಾರಣನ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಸೇರಿದಂತೆ 3 ಮೇಲೆ ಅಶೋಕನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಯಶೋಧಾದೇವಿ ಅನ್ನೋರು ದೂರಿನ ಆಧಾರದಲ್ಲಿ ಶ್ರೀಕಿ, ರಾಬಿನ್, ಖಂಡೇಲ್ವಾಲ್, ಅಜಿತ್ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿತ್ತು. 28 ಲಕ್ಷ ಹಣವನ್ನು ಬಿಟ್ ಕಾಯಿನ್ನಲ್ಲಿ ಹೂಡಿಕೆ ಮಾಡಿದರೆ 45 ಲಕ್ಷ ಬರೋದಾಗಿ ಆರೋಪಿಗಳು ನಂಬಿಸಿದರು. ಆರೋಪಿಗಳ ಮಾತು ನಂಬಿ 28 ಲಕ್ಷ ಹಣವನ್ನು ಅಜಿತ್ ಖಾತೆಗೆ ಹಾಕಿದ್ದ ಯಶೋಧಾಗೆ ಹಣ ವಂಚನೆ ಆಗಿದೆ. ಬಿಟ್ ಕಾಯಿನ್ ಹ್ಯಾಕ್ ಮಾಡಿ ಬಾಂಬೆ ಮೂಲದ ವ್ಯಕ್ತಿಗೆ ಕಳುಹಿಸಿದ್ದ ಶ್ರೀಕಿ. ಆ ಬಳಿಕ ಬಾಂಬೆ ಮೂಲದ ವ್ಯಕ್ತಿಯಿಂದ 10 ಲಕ್ಷ ಹಣ ನಲ್ಪಾಡ್ ಅಕೌಂಟ್ಗೆ ವರ್ಗಾವಣೆಯಾಗಿತ್ತು. ಈ ಎಲ್ಲ ವಿಚಾರಗಳಲ್ಲಿ ಇಡಿ ತನಿಖೆಗೆ ಇಳಿದಿದೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹಾಗೂ ಮಗ ನಲಪಾಡ್ ಮನೆ ಮೇಲೆ ಇಡೀ ದಾಳಿಯಾಗಿದೆ. ಈ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆಯೇ ನಲಪಾಡ್ ಶ್ರೀಕಿ ಜೊತೆ ಪರಿಚಯವಿತ್ತು ಅಂತ ಹೇಳಿದ್ರು. ರೇಡ್ ಆಗ್ತಾ ಇರೋದು ಆ ವಿಷಯಕ್ಕೋ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ, ನೋಡೋಣ ಏನಿದೆ ಅಂತ ಹೇಳಿದ್ರು. ಬಿಟ್ಕಾಯಿನ್ ವಿಚಾರದಲ್ಲಿ ದೊಡ್ಡವರ ಮನೆಗೂ ರೇಡ್ ಆಗಬೇಕಾಗಿತ್ತು. ಇಡಿ ಅವರು ಬಿಜೆಪಿ ನಾಯಕರ ಮನೆ ಮೇಲೂ ರೇಡ್ ಮಾಡಲಿ ಅಂತ ಹೇಳಿದ್ದಾರೆ. ಇದ್ರೆ ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಬಟ್ ಇದು IT ED ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ ಅವರು ಸ್ಪಷ್ಟ ಅವರ ED ಅವ್ರು ಹೇಳಬೇಕಲ್ಲ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ದರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. IT ED CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇದು ಮೊದಲನೇ ಬಾರಿ ಆಗ್ತಾ ಇರೋದು ಹೇಳಿ. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ವಿಚಾರ ನನಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಹೇಳಿದ್ದಾರೆ. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಕಾಂಗ್ರೆಸ್ ನಿರಂತರವಾಗಿ ಆರ್ಥಿಕ ಅಪರಾಧ ಮಾಡ್ತಾ ಬಂದಿದೆ. ಅದರಲ್ಲಿ ಬಿಟ್ ಕಾಯಿನ್ ಕೂಡ ಒಂದು. ಇಡಿಯವರು ಮಾಹಿತಿ ಇಲ್ಲದೆ ರೇಡ್ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದರು. ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣ ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು. ಇನ್ನು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಮಾತನಾಡಿ, ಇಡಿ ಯಾವ ವಿಷಯಕ್ಕೆ ದಾಳಿ ಮಾಡಿದ್ದಾರೋ ಗೊತ್ತಿಲ್ಲ. ಏನೆಲ್ಲ ಆಗಲಿದೆ ಕಾದು ನೋಡೋಣ. ಯಾವ ವಿಷಯಕ್ಕಾಗಿದೆ ಅನ್ನೋದು ಈಗಾಗಲೇ ಹೇಳಕ್ಕಾಗಲ್ಲ. ಉಪ್ಪು ತಿಂದವರು ನೀರು ಕುಡಿಬೇಕು, ಅವರ ಮೇಲೆ ಕ್ರಮ ಆಗಬೇಕು. ಬಿಜೆಪಿ ಮೇಲೆ ಆರೋಪ ಸರಿಯಲ್ಲ ಅಂತ ಹೇಳಿದರು. ಈ ರೈಡ್ಗಳು ನೋಡೋಣ, ನನಗೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಇವತ್ತೇನೇ ರೈಡ್ಗಳು ಆಗ್ತಿರೋವಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡೋವ ಏನು ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋವಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೇ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದನ್ನು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರೂ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಈಗ ಹುಟ್ಟಿಂದ ಬೆಂಗಳೂರಿಗೆ ಪ್ರಧಾನಿ ಮೋದಿ ಭೇಟಿ ವೇಳೆ ಒಂದು ಫೋಟೋ ವೈರಲ್ ಆಗಿತ್ತು. ಅದು ಸಿಎಂ ಸಿದ್ದರಾಮಯ್ಯ ಕಿವಿಯಲ್ಲಿ ಮೋದಿ ಗುಟ್ಟು ಹೇಳ್ತಾ ಇರುವ ಚಿತ್ರ ಆಗಿತ್ತು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ನಾವೇನೂ ಗುಟ್ಟಾಗಿ ಮಾತನಾಡಿಲ್ಲ. ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಮಹಿಳಾ ಮೀಸಲಾತಿ ಪರವಾಗಿದ್ದೇನೆ ಅಂತ ಹೇಳಿದೆ ಅಷ್ಟೇ, ಅದರಲ್ಲಿ ಬೇರೆ ಏನಿಲ್ಲ ಅಂತ ಹೇಳಿದ್ದಾರೆ. ಬಗ್ಗೆ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು.
ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಷನ್ ಪರ ಇದ್ದೀವಿ ಅಂತ ಹೇಳಿದ್ರು. ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. 2023ರಲ್ಲಿ ಮಸೂದೆ ಜಾರಿ ಮಾಡಬೇಕಿತ್ತು, ಆದರೆ ಈಗ ಭ್ರೂಣ ಹತ್ಯೆ ಅಂತ ಮೋದಿ ಹೇಳಿದ್ದಾರೆ. ಮೋದಿ ಸಾಮಾಜಿಕ ನ್ಯಾಯದ ಪರ ಇಲ್ಲ ಅಂತಂದ್ರು. ಇನ್ನು ಡಿಲಿಮಿಟೇಷನ್ ಮಾತ್ರ ಹೊಸದಾಗಿ ಮಾಡಿ ಅಂತ ಕೇಳ್ತಿದ್ದೇವೆ ಅಂತ ಸಿಎಂ ಹೇಳಿದರು. ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸ್ ಆಯ್ತು. ಪಾಸ್ ಆಯ್ತಲ್ವ, ಆಗಲೇ ಜಾರಿ ಕೊಟ್ಬಿಡೋರು. ಅಲ್ಲಪ್ಪ, ಯಾಕೆ ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ರು? ಆಗಲೇ ಜಾರಿ ಕೊಟ್ಬಿಡೋರು. ಯಪ್ಪ, ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ನ್ಯಾಯದ ಪರ ಇಲ್ಲ ಅವರು. ಮೀಸಲಾತಿ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ದಾವಣಗೆರೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಯಾವತ್ತೂ ಮಹಿಳಾ ಮೀಸಲಾತಿ ವಿರೋಧವಾಗಿ ಮಾತನಾಡಿಲ್ಲ. ನಾವು ಪರವಾಗಿ ಇದ್ದು ಸಮರ್ಥಿಸಿಕೊಂಡು ಬಂದಿದ್ದೇವೆ. 2023ರ ವೇಳೆ ಕ್ಷೇತ್ರ ಮರು ವಿಂಗಡಣೆ ನಂತರ ಮಹಿಳಾ ಮೀಸಲಾತಿ ತರೋದಾಗಿ ಹೇಳಿದರು. ಆದರೆ 3 ಬಿಲ್ಗಳನ್ನು ತರಾತುರಿಯಲ್ಲಿ ತಂದಿದ್ದಾರೆ ಅಂತ ಕಿಡಿಕಾರಿದರು. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ವಿರೋಧ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಮುಸ್ಲಿಂ ಮಹಿಳೆಯರು ಸೇರಿ ನೂರಾರು ಜನ ಭಾಗಿಯಾಗಿದ್ದರು. ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಮಸೂದೆಯನ್ನು ಸೋಲಿಸಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಸಂಸತ್ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಗೆ ಹಿನ್ನಡೆ ಆಗಿರುವ ಬಗ್ಗೆ ದಾವಣಗೆರೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾವತ್ತೂ ಮಹಿಳಾ ಮೀಸಲಾತಿ ವಿರೋಧವಾಗಿ ಮಾತನಾಡಿಲ್ಲ. 2023ರ ವೇಳೆ ಕ್ಷೇತ್ರ ಮರು ವಿಂಗಡಣೆ ನಂತರ ಮಹಿಳಾ ಮೀಸಲಾತಿ ತರೋದಾಗಿ ಹೇಳಿದರು. 2024ರ ಲೋಕಸಭಾ ಚುನಾವಣೆ ವೇಳೆ ಇದನ್ನು ಜಾರಿ ಮಾಡಲು ಕೇಳಲಾಗಿತ್ತು. ಆದರೆ 2 ವರ್ಷ ಸುಮ್ಮನಿದ್ದು ಇವಾಗ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆ ಹಿನ್ನೆಲೆ 3 ಬಿಲ್ ತರಾತುರಿಯಲ್ಲಿ ಮಾಡಲು ಹೋಗಿದ್ರು. ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂದು ಬಿಂಬಿಸಲು ಹಾಗೂ ಚುನಾವಣೆಗೆ ಅಡ್ಡಿಪಡಿಸಲು ಬಿಜೆಪಿ ಯತ್ನಿಸುತ್ತಿದೆ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ದಂಗಲ್ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಸಚಿವ ಜಮೀರ್ ಅಹಮದ್ ಮೇಲೆ ಮುಸ್ಲಿಂ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅಹಮದ್ ಜೆಡಿಎಸ್ಗೆ ಹೋಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಜಮೀರ್ ಅಹಮದ್ ಜೆಡಿಎಸ್ಗೆ ಹೋದ್ರೆ ಕಾಂಗ್ರೆಸ್ಗೆ ಏನೂ ಆಗಲ್ಲ. ಇಬ್ರಾಹಿಂ ರೋಷನ್ ಬೇಗ್ ಪಾರ್ಟಿ ಬಿಟ್ಟರು ಏನಾದ್ರೂ ಆಯ್ತಾ? ಇವರು ಹೋದ್ರೆ ಇನ್ನೊಬ್ಬ ಲೀಡರ್ ಹುಟ್ಟಿಕೊಳ್ತಾರೆ ಅಂತ ಜಮೀರ್ ಅಹಮದ್ಗೆ ಅಲ್ಪಸಂಖ್ಯಾತ ಪದಾಧಿಕಾರಿಗಳು ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಎಂಎಲ್ಸಿ ನಜೀರ್ ಅಹಮದ್ ವಜಾ ಹಿನ್ನೆಲೆ ಕೋಲಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮಾಜದ ಉಲಾಮಾ ಗುರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಳಬಾಗಿಲಿನ ಸಮುದಾಯ ಭವನದಲ್ಲಿ ಉಲಾಮಾ ಗುರುಗಳು ಸಭೆ ನಡೆಸಿ ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ ಮಂತ್ರಿ, ಸಂಸದ, ಈಗ ಶಾಸಕ ಸ್ಥಾನದ ಟಿಕೆಟ್ ಕೊಟ್ಟಿದ್ದಾರೆ. ಹೀಗಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ನಜೀರ್ ಅಹಮದ್ ಮೇಲಿನ ವಜಾ ಕ್ರಮ ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ. ಈ ಸಂದರ್ಭದಲ್ಲಿ ನಾವು ಭೇಟಿಯಾದಾಗ ಸಹಜವಾಗಿಯೇ ರಾಜಕಾರಣ ಚರ್ಚೆ ಆಗುತ್ತೆ. ಸಂಪುಟ ಪುನಾರಚನೆ ಹೈಕಮಾಂಡ್ ಕೈಯಲ್ಲಿದೆ. ಯಾವಾಗ ಪುನಾರಚನೆ ಮಾಡ್ತಾರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ. ಆಗೋಲ್ಲ ಅಂತಿಲ್ಲ, ರಾಜಕಾರಣ ಚರ್ಚೆ ಇದ್ದೇ ಇರ್ತದೆ. ಅದು ಹೈಕಮಾಂಡದಲ್ಲಿದೆ, ಯಾರ ಕೈಯಲ್ಲಿ ಅಲ್ಲ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ. ಇದೆ, ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಇಲ್ಲಿವರೆಗೆ ಅಂಥ ಮೇಜರ್ ಸಮಸ್ಯೆ ಏನಿಲ್ಲ. ಆದರೆ ಅದನ್ನು DC ಅವರು, CO ಅವರು ಈಗಾಗಲೇ ಅಧಿಕಾರ ಕೊಟ್ಟಿದ್ದೀವಿ. ನಾವು ಕೂಡ ಮುಂದಿನ ವಾರ ಇನ್ನೊಂದು ಸಭೆ ಮಾಡ್ತೀವಿ. ನಾವು ಹೋಗಿದ್ದು ರಾಜ್ಯ ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪ 50 ವರ್ಷ ಪೂರೈಸಿದ ಹಿನ್ನೆಲೆ ಮೇ 9ರಂದು ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಸಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೆಸಲು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದು, ಅದ್ದೂರಿ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಬಿಎಸ್ವೈ ಅಭಿಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ವಿಜಯೇಂದ್ರ ಬಣ ಮುಂದಾಗಿದೆ.
ಇಂದು ಬಸವ ಜಯಂತಿ ಹಿನ್ನೆಲೆ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗಿದೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿಯ ಬಸವೇಶ್ವರರ ಪುತ್ಥಳಿಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿದರು. ಸಿಎಂಗೆ ಶಾಸಕ ರಿಜ್ವಾನ್ ಅರ್ಷದ್, ಎಂಎಲ್ಸಿ ಡಾಕ್ಟರ್ ಯತೀಂದ್ರ, ಮಾಜಿ ಸಚಿವೆ ರಾಣಿ ಸತೀಶ್ ಸೇರಿದಂತೆ ಹಲವರು ಸಾಥ್ ನೀಡಿದರು. ಕಲಬುರಗಿಯಲ್ಲೂ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಗತ್ ವೃತ್ತದ ಬಳಿ ಇರೋ ಬಸವೇಶ್ವರರ ಪುತ್ಥಳಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಗಿದೆ. ಗದಗದಲ್ಲೂ ಕನ್ನಡ ಸಂಸ್ಕೃತ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಮುನ್ಸಿಪಲ್ ಕಾಲೇಜು ಮೈದಾನದಿಂದ ಜಿಲ್ಲಾಡಳಿತ ಭವನದವರೆಗೆ ಬೃಹತ್ ಮೆರವಣಿಗೆಯೂ ನಡೆಯಿತು. ರಾಯಚೂರಿನಲ್ಲೂ ಬಸವ ಜಯಂತಿಯ ಸಂಭ್ರಮ ಜೋರಾಗಿತ್ತು. ಬಸವೇಶ್ವರ ಪ್ರತಿಮೆಗೆ ಸಚಿವ ಎನ್ಎಸ್ ಬೋಸರಾಜು ಮಾಲಾರ್ಪಣೆ ಮಾಡಿದರು. ಇನ್ನು ಹಾವೇರಿಯಲ್ಲೂ ಬಸವ ಜಯಂತಿಯನ್ನು ಸಂಭ್ರಮವಾಗಿ ಆಚರಣೆ ಮಾಡಲಾಯಿತು. ರಾಣೆಬೆನ್ನೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಿಸಿಲಿನ ತಾಪ ಹಿನ್ನೆಲೆ ಜನರಿಗೆ ಮಜ್ಜಿಗೆ ಹಾಗೂ ಬಾಳೆಹಣ್ಣು ವಿತರಣೆ ಮಾಡಲಾಯಿತು. ದಾವಣಗೆರೆಯ ಹೆಬ್ಬಾಳು ಗ್ರಾಮದ ವಿರಕ್ತ ಮಠದಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಯಿತು. ಶ್ರೀ ಮಹಾಂತ ರುದ್ರೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಬಸವ ಜಯಂತಿ ಪ್ರಯುಕ್ತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬಸವ ಜಯಂತಿ ಪ್ರಯುಕ್ತ ರಾಜ್ಯ ಬಿಜೆಪಿ ಯುಗೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿತು. ಮಾಜಿ ಸಚಿವ ಶಾಸಕ ಅಶ್ವತ್ಥ ನಾರಾಯಣ ನೇತೃತ್ವದಲ್ಲಿ ಕಾಯಕವೇ ಕೈಲಾಸ ಸರ್ವರಿಗೂ ಉದ್ಯೋಗ ಎಂಬ ಶೀರ್ಷಿಕೆ ಅಡಿಯಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಭರತ್ ಬೊಮ್ಮಾಯಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅಶ್ವತ್ಥ ನಾರಾಯಣ, ಬಸವಣ್ಣನವರ ಗುರಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಎಂದರು. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಬಸವಣ್ಣನವರ ಆಶಯವನ್ನ ಪ್ರಪಂಚಕ್ಕೆ ಸಾರುವ ಕೆಲಸ ಭಾರತ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ನಮ್ಮ ರಾಜ್ಯ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೂ ಶುಭಾಶಯನ ಕೋರುತ್ತಾ, ನಾವು ಈ ದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಬಸವ ಜಯಂತಿಯನ್ನು ಒಂದು ಕಾಯಕವೇ ಕೈಲಾಸ ದಿನವಾಗಿ ಒಂದು ಯುವೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಡಿನಾದ್ಯಂತ ಬಸವ ಜಯಂತಿ ಸಂಭ್ರಮ ಮನೆ ಮಾಡಿದೆ. ವಿಜಯಪುರದಲ್ಲೂ ಬಸವ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ನಗರದ ಬಸವೇಶ್ವರ ವೃತ್ತದಲ್ಲಿರುವ ಅಶ್ವಾರೂಢ ಮೂರ್ತಿಗೆ ಸಚಿವ ಎಂಬಿ ಪಾಟೀಲ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಜಿಲ್ಲಾಧಿಕಾರಿ ಸೇರಿದಂತೆ ಗಣ್ಯರು ಬಸವೇಶ್ವರರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಇನ್ನು ಸಂಜೆ ಜಿಲ್ಲಾಡಳಿತದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಭಕ್ತಿ ಭಂಡಾರಿ ಬಸವಣ್ಣನವರ 895ನೇ ಜನ್ಮ ಜಯಂತಿ ಆಚರಿಸಲಾಗ್ತಾ ಇದೆ. ಲಂಡನ್ನಲ್ಲಿ ಐತಿಹಾಸಿಕ ಬಸವೇಶ್ವರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬಸವಣ್ಣನವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಸ್ಮರಿಸಿದರು. ಬ್ರಿಟಿಷ್ ಸಂಸತ್ತಿನ ಎದುರಿನ ಭಗವಾನ್ ಬಸವೇಶ್ವರ ಪ್ರತಿಮೆಗೆ ನಮನ ಸಲ್ಲಿಸಿದರು. ಸಮಾನತೆ ಮತ್ತು ಮಾನವ ಹಕ್ಕುಗಳನ್ನು ಪ್ರತಿಪಾದಿಸಿದ ಸಾಮಾಜಿಕ ಸುಧಾರಣೆಯ ಪ್ರವರ್ತಕರಾಗಿ ಬಸವಣ್ಣನವರು ನಿರಂತರ ಪರಂಪರೆಯನ್ನು ಪ್ರತಿಬಿಂಬಿಸಿದರು. ಕನ್ನಡದಲ್ಲಿ ಇವನಾರವ ಇವನಾರವ ಎಂಬ ಬಸವೇಶ್ವರ ವಚನವನ್ನ ಪಠಿಸಿದರು. ಬಸವೇಶ್ವರರ ತತ್ವಶಾಸ್ತ್ರದ ಪ್ರಚಾರಕ್ಕೆ ನೀಡಿದ ಕೊಡುಗೆಗಳನ್ನು ಗೌರವದಿಂದ ಸ್ಮರಿಸಲಾಯಿತು. ಇದೇ ವೇಳೆ ದಿವಂಗತ ಭೀಮಣ್ಣ ಖಂಡ್ರೆ ಮತ್ತು ಶಾಮನೂರು ಶಿವಶಂಕರಪ್ಪ ಫೋಟೋ ಹಿಡಿದು ಗೌರವ ಸಲ್ಲಿಸಲಾಯಿತು. ಇಂಗ್ಲೆಂಡ್ನ ಲ್ಯಾಂಬೇತ್ ನಗರದ ಮಾಜಿ ಮೇಯರ್ ಡಾಕ್ಟರ್ ನೀರಜ್ ಪಾಟೀಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಜಪಾನ್ನಲ್ಲಿ ಭೀಕರ ಭೂಕಂಪನ ಸಂಭವಿಸಿದ. ರಿಕ್ಟರ್ ಮಾಪಕದಲ್ಲಿ 7.4ರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ. ಮೆಟ್ರೋ ಸೇವೆ, ಬುಲೆಟ್ ಟ್ರೈನ್ ಸೇವೆಯೂ ಬಂದ್ ಮಾಡಲಾಗಿದೆ. ಪ್ರಧಾನಿ ಸನೆ ತಕೈಚಿ ಸುನಾಮಿ ಎಚ್ಚರಿಕೆ ನೀಡಿದ್ದಾರೆ. ಭೂಕಂಪದಿಂದ ಪೆಸಿಫಿಕ್ ಕರಾವಳಿ ಭಾಗದಲ್ಲಿ ಭಾರೀ ಹಾನಿಯಾಗಿದ್ದು ನದಿಗಳು ಉಕ್ಕಿ ಹರಿಯುತ್ತಿವೆ. ಪೆಸಿಫಿಕ್ ಸಾಗರದ ರಿಂಗ್ ಆಫ್ ಫೈರ್ನ ಪಶ್ಚಿಮ ಭಾಗದಲ್ಲಿರುವ 4 ಪ್ರಮುಖ ಭಾಗಗಳಲ್ಲಿ ಭಾರೀ ಹಾನಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯ ಶುರುವಾಗಿದೆ. 800 ಕಿಲೋಮೀಟರ್ ನೀರೊಳಗಿನ ಕಂದಕದಲ್ಲಿ ಸುನಾಮಿ ಎದ್ದಿದೆ ಎನ್ನಲಾಗಿದೆ. ಛತ್ತೀಸ್ಗಢದಲ್ಲಿ ಏರ್ ಆಂಬ್ಯುಲೆನ್ಸ್ ಪತನವಾಗಿ ಘೋರ ದುರಂತ ಸಂಭವಿಸಿದೆ. ಜಶ್ಪುರ್ ಪ್ರದೇಶದಲ್ಲಿ ಪ್ರೈವೇಟ್ ಫ್ಲೈಟ್ ಗುಡ್ಡಕ್ಕೆ ಡಿಕ್ಕಿ ಹೊಡೆದು ಪತನ ಆಗಿದೆ. ಈ ಘಟನೆಯಲ್ಲಿ ಹಲವರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಭೂಮಿಯಿಂದ ಕೇವಲ 30 ಅಡಿ ಅಂತರದಲ್ಲಿ ಹಾರಾಟ ಮಾಡಿದ್ದು ಮರಕ್ಕೆ ಡಿಕ್ಕಿಯಾಗಿ ಗುಡ್ಡದಲ್ಲಿ ಬಿದ್ದಿದ್ದಾರೆ.
ಇಬ್ಬರು ಪೈಲಟ್ಗಳು ದುರ್ಮರಣ ಹೊಂದಿದ್ದಾರೆ. ಶಿವಮೊಗ್ಗದ ಹುಲಿಕಲ್ ಘಾಟಿ ದುರಂತದ ಬಗ್ಗೆ ಎಫ್ಐಆರ್ ದಾಖಲಾಗಿದ್ದು, ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರೂ ಆಗಿರುವ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಪ್ರತಿಕ್ರಿಯಿಸಿದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ನಾನು ಕೂಡ ಭೇಟಿ ನೀಡಿದ್ದೇನೆ. ತಾಂತ್ರಿಕ ದೋಷದಿಂದ ಆದಂತಹ ಎಡವಟ್ಟು, ಇದಕ್ಕೆ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳೇ ನೇರ ಹೊಣೆ. ತಾಂತ್ರಿಕವಾಗಿ ಸ್ಥಳವನ್ನು ಪರಿಶೀಲನೆ ಮಾಡದೇ ಇರುವುದು ದುರಂತಕ್ಕೆ ಕಾರಣ ಎಂದಿದ್ದಾರೆ. ಎಣ್ಣೆಹೇಟಲ್ಲಿ ವ್ಯಕ್ತಿಯೊಬ್ಬ ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಿರುವ ಘಟನೆ ಬಿಡದಿಯಲ್ಲಿ ನಡೆದಿದೆ. ತಡರಾತ್ರಿ ಈ ಘಟನೆ ನಡೆದಿದ್ದು, ಬಸ್ ಚಾಲಕ ಹಾಗೂ ಕಂಡಕ್ಟರ್ ಜೊತೆ ಕುಡಿದು ಗಲಾಟೆ ಮಾಡಿದ್ದಾನೆ. ಬೆಂಗಳೂರಿಂದ ಬಿಡದಿಗೆ ಬಸ್ನಲ್ಲಿ ಬಂದಿದ್ದ ಪ್ರಯಾಣಿಕ ಬಸ್ನಿಂದ ಇಳಿದ ಬಳಿಕ ಚಾಲಕ ರ್ಯಾಶ್ ಡ್ರೈವಿಂಗ್ ಮಾಡಿದ ಅನ್ನೋ ಕಾರಣಕ್ಕೆ ಸಿಟ್ಟಾಗಿ ಬಸ್ ಗಾಜಿಗೆ ಕಲ್ಲು ಹೊಡೆದು ಗಲಾಟೆ ಮಾಡಿದ್ದಾನೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಬಸ್ ಚಾಲಕ ದೂರು ದಾಖಲಿಸಿದ್ದಾರೆ. ತೃತೀಯ ಭಾಷೆಗೆ ಅಂಕಗಳ ಬದಲು ಗ್ರೇಡ್ ನೀಡುವ ಗೊಂದಲ ಬಗೆಹರಿಯುವ ಹಾಗೆ ಕಾಣಿಸ್ತಾ ಇಲ್ಲ. ನಾಳೆ ಶಿಕ್ಷಣ ಇಲಾಖೆ ರಿವ್ಯೂ ಪಿಟಿಷನ್ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದ್ದು, ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಘೋಷಣೆ ವಿಳಂಬ ಆಗುವ ಸಾಧ್ಯತೆ ಇದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ರಿಲೀಸ್ ಅಂತ ಶಿಕ್ಷಣ ಇಲಾಖೆ ತಿಳಿಸಿತ್ತು. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕೆಇಎ ಅರ್ಜಿ ಆಹ್ವಾನಿಸಿದೆ. ಒಟ್ಟು 890 ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಇಲಾಖೆ ಕೊನೆಗೂ ಮುಂದಾಗಿದ್ದು, ಆನ್ಲೈನ್ ಮೂಲಕ ಅರ್ಜಿಗೆ ಆಹ್ವಾನಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮೇ 10ರೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ತಿಳಿಸಲಾಗಿದೆ. ಉಡುಪಿಯ ಕಾರ್ಕಳದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಕಾರ್ಕಳದ ಮುಖ್ಯ ರಸ್ತೆಯಲ್ಲಿರುವ ಹರೀಶ್ ಶೆಟ್ಟಿ ಅನ್ನೋರ ಮನೆಗೆ ನುಗ್ಗಿದ ಖದೀಮ ಕೈಚಳಕ ತೋರಿಸಿದ್ದಾನೆ. ಏಪ್ರಿಲ್ 16ರಂದು ಮನೆಗೆ ಬೀಗ ಹಾಕಿ ಉಜಿರೆಗೆ ತೆರಳಿದ್ರು. ಏಪ್ರಿಲ್ 19ರಂದು ಸಂಬಂಧಿಕರು ಕರೆ ಮಾಡಿ ಕಳ್ಳತನ ನಡೆದ ವಿಚಾರ ತಿಳಿಸಿದ್ದಾರೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಮತ್ತೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಎರಡೂ ದೇಶಗಳ ನಡುವೆ ಮತ್ತೆ ಯುದ್ಧ ಆಗುವ ಸಾಧ್ಯತೆ ಇದೆ. ಏಪ್ರಿಲ್ 22ಕ್ಕೆ 15 ದಿನಗಳ ಕದನ ವಿರಾಮ ಮುಗಿಯಲಿದ್ದು, ಬಳಿಕ ಯುದ್ಧ ಮತ್ತಷ್ಟು ಭೀಕರವಾಗುವ ಸಾಧ್ಯತೆ ಇದೆ. ಈಗಾಗಲೇ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಮೊದಲ ಹಂತದ ಸಂಧಾನ ಸಭೆ ವಿಫಲವಾಗಿದ್ದು, ಇಂದು ಮತ್ತು ನಾಳೆ ಮತ್ತೆ ಎರಡನೇ ಹಂತದ ಸಂಧಾನ ಸಭೆಗೆ ಪಾಕಿಸ್ತಾನ ಮುಂದಾಗಿದೆ. ಆದರೆ ಸಂಧಾನ ಸಭೆ ಯಶಸ್ವಿಯಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಎರಡನೇ ಹಂತದ ಸಭೆ ಇಂದು ಹಾಗೂ ನಾಳೆ ನಡೀತಾ ಇದೆ. ಇದಕ್ಕಾಗಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಿದ್ಧತೆ ಆಗಿದೆ. ಇಸ್ಲಾಮಾಬಾದ್ ಸಂಪೂರ್ಣ ಲಾಕ್ಡೌನ್ ಸ್ಥಿತಿಯಲ್ಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನ್ ಮತ್ತು ಅಮೆರಿಕ ಮಧ್ಯೆ ಎರಡನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಹೀಗಾಗಿ ಅಮೆರಿಕ ನಿಯೋಗ ಈಗಾಗಲೇ ಪಾಕಿಸ್ತಾನದತ್ತ ಬರ್ತಿದೆ. ಅಮೆರಿಕ ನಿಯೋಗದ ಹೊಣೆ ಹೊತ್ತ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸಂಧಾನ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ಎದುರಾಗಿದೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಅಮೆರಿಕ ಗುಂಡಿನ ದಾಳಿ ಮಾಡಿದೆ. ಅಮೆರಿಕ ಇರಾನ್ ಸರಕು ಹಡಗನ್ನ ವಶಪಡಿಸಿಕೊಂಡ ಬೆನ್ನಲ್ಲೇ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಓಮನ್ ಸಮುದ್ರ ಹಾಗೂ ಹರ್ಮುಜ್ ಜಲಸಂಧಿ ಸುತ್ತಲಿನ ಪ್ರದೇಶದಲ್ಲಿ ಅಮೆರಿಕ ನೌಕಾಪಡೆಯ ಯುದ್ಧ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ದಾಳಿ ನಡೆಸಿದೆ. ನಮ್ಮ ಹಡಗನ್ನ ವಶಪಡಿಸಿಕೊಂಡಿರೋದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಅಂತ ಆರೋಪಿಸಿರುವ ಇರಾನ್, ಈ ರೀತಿಯ ಕ್ರಮವನ್ನು ಅಮೆರಿಕ ಮುಂದುವರಿಸಿದ್ದೇ ಆದರೆ ಮತ್ತಷ್ಟು ತೀವ್ರ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದೆ.